नमस्कार, मैं माया। स्वागत है आपका नेशनल भारत न्यूज में। और आइए नजर डालते हैं इस वक्त की खास खबर पर। कर्नाटक में ग्राम पंचायत चुनाव के कारण कांग्रेस के सभी कार्यकर्ता ज्यादा संख्या में अपनी पार्टी के लिए रात दिन मेहनत करके अपने कांग्रेस के उम्मीदवार को भारी संख्या से विजय किया जाए कहते हुए जिला युवा कांग्रेस के जिला उपाध्यक्ष सुधाकर कोलूर ने अपने पार्टी के सभी कार्यकर्ताओं को क्रय के लिए सूचित किया और कांग्रेस के जिला उपाध्यक्ष ने सीधे औरत बी तालुका बीजेपी एमएलए और बीदर यादगीर जिला सचिव मिनिस्टर प्रभु चौहान पर पलटवार करते हुए कहा कि जब भी चुनाव आता है, जब लोगों का ध्यान भटकाने के लिए और अपनी पार्टी के प्रचार के लिए हर गांव-गांव जाकर लोगों को झूठा आश्वासन देते हैं। बीजेपी के सचिव मिनिस्टर प्रभु चौहान ने अपने जिले ग्राम पंचायत चुनाव में अपने कैंडिडेट को जिताने के लिए हर गांव जा जाकर ग्राम संचार मनाया गया। इस अवसर पर युवा कांग्रेस के बीदर जिला उपाध्यक्ष सुधाकर कोल्लूर ने बीजेपी पार्टी के सचिव मिनिस्टर पर आरोप लगाया कि लोगों को झूठा आश्वासन देकर लोगों का ध्यान नहीं भटकाएं, ये आरोप लगाया है। कर्नाटक से मोइन की खास रिपोर्ट। डिसेंबर 27ರಂದು ನಡೆಯಲಿರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳೀಯವಾಗಿ ಜನರಿಗೆ ಅಧಿಕ ಅಭಿವೃದ್ಧಿ ಮಾಡುವಂತ ಸಂಸ್ಥೆ ಆಗಿರುವ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧಿಸಿ ಜಯಿಸಿ ಜನರ ಅಭಿವೃದ್ಧಿ ಕೆಲಸ ಕಡೆ ಗಮನ ಕೊಡಲು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಸಬೇಕು। ಜೊತೆಗೆ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಕೂಡ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚುನಾವಣೆಯಲ್ಲಿ ಸಕ್ರಿಯರಾಗಬೇಕು। ಜೊತೆಗೆ ಗ್ರಾಮಗಳಲ್ಲಿ ಇರತಕ್ಕಂತ ಮೂಲಭೂತ ಸೌಲಭ್ಯಗಳು ಜನರಿಗೆ ಒದಗಿಸುವಂತ ಈ ಚುನಾವಣೆ ಈ ಒಂದು ಅಧಿಕಾರ ಅಧಿಕಾರ ಜನರಿಗೆ ಉಪಯೋಗ ಆಗುವ ದೃಷ್ಟಿಕೋನದಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸಕ್ರಿಯರಾಗಬೇಕು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಎಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡಬೇಕು। ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಸಿ ಜಯಶಾಲಿಯಾಗಿ ಬರಲಿ। ತಮಗೆ ಬೇಕಾಗಿರುವ ಎಲ್ಲ ಬೆಂಬಲಗಳು ಎಲ್ಲ ಸಹಕಾರಗಳು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಯುವ ಕಾಂಗ್ರೆಸ್ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳುವ ಮುಖಾಂತರ ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲರಿಗೂ ಹೇಳ್ತೇನೆ। ಜೊತೆಗೆ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಪ್ರಭು ಚೌಹಾಣ್ ಅವರು ಚುನಾವಣೆ ದೃಷ್ಟಿಕೋನ ಇಟ್ಟುಕೊಂಡು ಕೆಲವೇ ದಿನಗಳ ಚುನಾವಣೆ ಘೋಷಣೆ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಗ್ರಾಮ ಸಂಚಾರ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದರೆ ಇದೆಲ್ಲ ಕೇವಲ ಚುನಾವಣೆ ಗಿಮಿಕ್ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡಬೇಕು। ಈ ಹಿಂದೆ ಕೂಡ ಚುನಾವಣೆಗಳು ಬಂದ ಸಂದರ್ಭಗಳಲ್ಲೆಲ್ಲ ಇದೇ ತರ ಚುನಾವಣೆ ಗಿಮಿಕ್ ಮಾಡಿ ಚುನಾವಣೆಯಲ್ಲಿ ಗೆದ್ದಿರೋದನ್ನು ನೋಡಿದ್ರೆ ನಾವು ಸುಳ್ಳು ಭರವಸೆಗಳು ನೀಡ್ತಾ ಇದ್ದಾರೆ। ಯಾವುದೇ ಅನುಮೋದನೆ ಸಿಗದೇ ಇರತಕ್ಕಂಥ ಕಾಮಗಾರಿ ಕೂಡ ನಾವು ಇಲ್ಲಿ ಅನುದಾನ ಇಟ್ಟಿದ್ದೇವೆ ನೀವು ಎಂದು ಶಂಕುಸ್ಥಾಪನೆ ಮಾಡಿ ಟ್ಯಾಂಕ್ ಹೊಡಿತಿರುವ ಪ್ರಕ್ರಿಯೆ ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾರೆ। ಇದು ಈಗ ಕೂಡ ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾ ಇದ್ದಾರೆ। ಯಾರು ಕೂಡ ಇದಕ್ಕೆ ಗಮನ ಕೊಡಬಾರ್ದು, ಯಾರು ಕೂಡ ಎಲ್ಲ ಸುಳ್ಳು ಭರವಸೆ ನೀಡುವಂತ ಈ ಸಚಿವರ ಶಾಸಕರ ಮಾತಿಗೆ ಬರದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅವರ ತಾಲೂಕಿನಲ್ಲಿ ಹೆಚ್ಚಿನ ಇನ್ನೂ ಅಭಿವೃದ್ಧಿಗೊಳ್ಳಲು ಮತ್ತು ಅವರ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ದೃಷ್ಟಿಕೋನದಿಂದ ಕಾರ್ಯಕರ್ತರು ಕೆಲಸ ಮಾಡಿ ಅಧಿಕಾರಕ್ಕೆ ತರಬೇಕಂತ ಹೇಳಿ ಈ ಮುಖಾಂತರ ನಾನು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿನಂತಿಸ್ತೇನೆ। ನಿಮ್ಮ ಜೊತೆ ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಎಲ್ಲ ಪದಾಧಿಕಾರಿಗಳು ನಿಮ್ಮ ಜೊತೆಗಿದ್ದೀವಿ। और खबरों में फिलहाल इतना ही। बने रहिए नेशनल भारत न्यूज चैनल के साथ। नमस्कार।